RSS ಒಳ್ಳೆ ಕೆಲಸ ಮಾಡುತ್ತೋ ಕೆಟ್ಟ ಕೆಲಸ ಮಾಡುತ್ತೋ ಅಥವಾ ಅದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದೀರೋ ಅದರಲ್ಲಿ ಏನೇನಾಗುತ್ತೋ RSS ಅಗೇನ್ಸ್ಟ್ ಕ್ವೆಶ್ಚನ್ ಮಾಡಿದ ತಕ್ಷಣ ಏನ್ ನೀವು RSS ವಿರೋಧಿಗಳ ಅಂತ ಪಟ್ಟ ಕಟ್ಟಿದ್ರೆ ಅಂತ ಮುಟ್ಟಾಳ್ರಿ ಇನ್ನೊಬ್ರಿಲ್ಲ, ಬಿಜೆಪಿಗರಂತ ಮುಟ್ಟಾಳ್ರಿ ಇನ್ನೊಬ್ರಿಲ್ಲ. ಆತರ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ RSS ಕೂಡ ಭಾರತದಲ್ಲಿ ಇದೆ ಅಂತಂದ್ಮೇಲೆ ಭಾರತದ ಕಾನೂನಿನ ವ್ಯಾಪ್ತಿಯಲ್ಲಿ ಒಳಪಡುತ್ತೆ ಅಂತಂದ್ಮೇಲೆ ನೀವು ಒಳ್ಳೆ ಕೆಲಸನೇ ಮಾಡಿ, ರಿಜಿಸ್ಟರ್ ಮಾಡ್ಕೊಂಡು ಮಾಡಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಯಾಕೆ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀರಿ? ಅವಕಾಶನೇ ಮಾಡ್ಕೊಡ್ಬೇಡಿ, ರಿಜಿಸ್ಟರ್ ಮಾಡಿ, ನೋಬಡಿ ವಿಲ್ ಕ್ವೆಶ್ಚನ್ ಯು. ಹಾಗಂತ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಾವು ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದ್ರೆ ಮಾಡಕ್ ಆಗಲ್ಲ. ಒಂದು ಚಿಕ್ಕ ಹೋಟ್ಲ್ ನಡೆಸಬೇಕಂದ್ರೆ ಅವ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅವನನ್ನ ಬಿಡಲ್ಲ ನೀವು. ತುತ್ತಿನ ಅನ್ನ ಚಿನ್ನಕ್ಕೆ ಅವ್ನು ಏನಾದ್ರು ಮಾಡ್ಬೇಕಂದ್ರೆ ಅವ್ನು ರಿಜಿಸ್ಟರ್ ಮಾಡಕ್ ಪ್ರಾಣ ತಿಂತೀರಿ. ಈ ದೇಶದಲ್ಲಿ ಎಲ್ರಿಗೂ ಅಪ್ಲೈ ಆಗುವಂತ ರೂಲ್ಸ್ RSSಗೂ ಅಪ್ಲೈ ಆಗ್ಬೇಕು. ಅದು ಎಂತ ದೊಡ್ಡ ಸಂಸ್ಥೆ ಆಗಿದ್ರು ಅಷ್ಟೇ, ದೇಶಕ್ಕೆ ಪ್ರಾಣ ಕೊಡೋ ಸಂಸ್ಥೆ ಆಗಿದ್ರು ಅಷ್ಟೇ. ದೇಶದ ಸಂಸ್ಥೆ ಅಂದ್ಮೇಲೆ ದೇಶದ ಒಳಗಡೆ ಅದು ರಿಜಿಸ್ಟರ್ ಆಗ್ಬೇಕು. ಏನ್ ಪ್ರಾಬ್ಲಮ್ ಇದೆ? RSS ಇಸ್ ನಾಟ್ ಅಬೌವ್ ದ ಲಾ, ಇಟ್ ಇಸ್ ನಾಟ್ ಅಬೌವ್ ಇಂಡಿಯಾ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ.